ಧನ್ರಾಜು ಸಿಂಪಲ್ ಆಗಿ ಸೈಲೆಂಟ್ ಆಗಿದ್ದಾನೆ ಅಂತ ನಿಮ್ಮಂತ ಇಲಿ ಹೆಗಣಗಳು ನನ್ನ ಕಾಲ್ ಕೆಳಗೆ ಬಿಲ ತೊಡಕ್ ರೆಡಿ ಆಗಿದ್ದೀರಾ. ನೋಡು, ಹಾವು ಕಚ್ಚಿದ್ರೆ ವಿಷ. ಈ ಧನ್ರಾಜು ಉಸಿರಾಡೋ ಗಾಳಿನೂ ವಿಷ. ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ತಮ್ಮನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಹೋಗಿದ್ದೀರಾ? ನಮಸ್ಕಾರ ಗುರು. ಒಂದು ಸಲ ನನ್ನ ಕೈಗೆ ಲಾಂಗ್ ಬಂದ್ಮೇಲೆ ಕತ್ತರಿಸದೆ ಕೆಳಗ್ ಹಾಕೋದೇ ಇಲ್ಲ. ಈಗಳಪ್ಪ, ನಿನಗೆ ಉದ್ದುದ್ದ ಕತ್ತರಿಸಿದ್ರೆ ಇಷ್ಟನಾ ಇಲ್ಲ ಅಡ್ಡಡ್ಡ ಕತ್ತರಿಸಿದ್ರೆ ಇಷ್ಟನಾ? ನಮಸ್ಕಾರ. ಹೇಳು, ನಿನಗೆ ಉದ್ದುದ್ದ ಇಷ್ಟನಾ ಅಡ್ಡಡ್ಡ ಇಷ್ಟನಾ? ನೀನು ಇವನ್ ಜೊತೆ ಸೇರ್ಕೊಂಡಿದೀಯ. ನಮಸ್ಕಾರ. ಆಯ್ತಲ್ಲೋ, ನಮಸ್ಕಾರ. ಈ ನನ್ ಮಗನಿಗೆ ಕತ್ತರಿಸ್ತೀನಿ ನೋಡಿಗ. ಬಾಬಾ, ಆದಿಭಾವನ ವಿರುದ್ಧ ಕೋರ್ಟಲ್ಲಿ ವಾದ ಮಾಡಿದ್ನಲ್ಲ, ಇವನೇ ಆಲಾಯರ ನೀನು. ಓಕೆ, ಇರುತ್ತೆ. ಇಲ್ಲಿಂದ ಓಡಾಬಿಡೋಣ. ಅಯ್ಯೋ ನೀನ್ ಸ್ಮಾರ್ಟ್ ಬಾಯ್. ಇವ್ರ ಅಕ್ಕ ಸತ್ತಿದ್ದೇನ ನೀವು ಸಾಯಿಸೋ ಅಂದ್ರೆ ಎಲ್ಲಿ ಕೇಳ್ತೀರಾ? ನಮಸ್ಕಾರ ಅಣ್ಣ. ಹಿಡ್ಕೊಳ್ಳೋ ನಿಮಿಷ. ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ. ಹೋಗು ಅಣ್ಣ, ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳು? ಓಹ್, ಇವನ್ ಬಂದಿರೋದು ಏನಕ್ಕೆ ಗೊತ್ತಾ? ನನ್ ತಮ್ಮನಿಗೆ ಗೊತ್ತಿಲ್ಲದೆ ಶಿಕ್ಷೆ ಕೊಡಿಸ್ಬಿಟ್ಟೆ, ಅದಕ್ಕೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ. ಸರಿ, ಕ್ಷಮಿಸಿದೀನಿ. ಹೋಗ್. ಅಣ್ಣ, ನಾನು ಅದಕ್ ಬಂದಿಲ್ಲ. ಮತ್ತೆ ನನ್ ಸ್ನೇಹಿತನ್ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಒಂದ್ 4 ಕೊಟ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇವನೇನ್ ಮೆಂಟಲ್ ಅವನು? ಇವ್ನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ ಕಾಂತಾನ್ ಗೊತ್ತಾ? ನೋಡು, ನೀನಾಗ್ ನೀನೇ ಬಂದು ನನ್ ಬೋನಲ್ಲಿ ಸಿಕ್ಕಾಕೊಂಡಿದ್ಯಾ. ನಿನ್ನ ಬಾಡಿಲಿ ಒಂದು ಮೂಳೆನೂ ಸಿಗೋದಿಲ್ಲ. ಹಂಗ್ ತಿಂದಾಕ್ಬಿಡ್ತಾರೆ ನಾನು ಸಾಕಿರೋ ನಾಯಿಗಳು. ಹೇ, ನಿನ್ನ ಆವಾಜ್ಗೆ ಎದ್ರುಕೊಳಕ್ಕೆ ನಾನು ಲಾಲಿಪಾಪ್ ಚೀಪ ಮಗು ಅನ್ಕೊಂಡ್ಯಾ? ಬಂಡೆ ತರ ಗುಂಡ್ಗೆ ಇರೋ ಗಂಡು ಕಣ. ಓಹೋ, ಈಗ ನೋಡೋಣ ಕಣ, ಯಾರು ಬಂಡೆ ಯಾರು ಗುಂಡು ಅಂತ. ಬಂದ್ರೋ
ಧನ್ರಾಜ್, ನೀನ್ ದೊಡ್ಡ ಕಿಲಾಡಿ ಅನ್ಕೊಂಡಿದ್ಯಲ್ಲ, ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ಮರಿಬೇಡ. ಇವತ್ತಿಂದ ಮಹಾತ್ಮ ನನ್ ರೂಪದಲ್ಲಿ ನೀನ್ ಹೆಗ್ಲೇರಿದಾನೆ ಅಂತ ತಿಳ್ಕೊ. ಬರ್ಲಾ? ಬಾಬಾ, ನಿಮ್ಗೇನು ಆಗಿಲ್ಲ ತಾನೆ? ನಮ್ ಬೆಳಿಗ್ಗೆನೆ ಹೇಳ್ದೆ ಎಡಗಣ್ಣು ಅದುರ್ತೈತೆ ಬೇಡ ಅಂತ. ನನ್ ಮಾತ್ ಕೇಳಿದ್ರ? ಇವಾಗ ಅನುಭವಿಸಿ. ನೀವು ಅನ್ನಿ ಬಾಬಾ, ಕತ್ತರಿಸ್ಬಿಡ್ತೇನೆ. ಉಂಡ ಚೆಂಡಾಡ್ಬಿಡ್ಲಾ? ಚೆಂಡಾಡ್ತಾನಂತೆ. ಚಪ್ಪಲಿ ಹೊಡಿತೀಯಲ್ವಾ ನಂಗೆ? ನಿನ್ಗೈತೆ ಇರು, ಲೆದರ್ ಶೂ ಕಿತ್ತೋಬೇಕು. ಹಂಗ್ ಮಾಡ್ತೀನಿ, ಅವಾಗ್ಲೇ ನಮ್ಮ ಅಕ್ಕನ ಆತ್ಮಕ್ ಶಾಂತಿ ಸಿಗೋದು. ಬಸ್ಸು ಬಸ್ಸು, ಏನಾಯ್ತು ಬಸ್ಸು? ಹುಷಾರಿಲ್ವಾ? ಯಾರು ಬಾಸ್? ಯಾರು? ಯಾರಿಗೆ ಬಾಸ್? ನೀನೋ ಯಪ್ಪ ನಮಗೆಲ್ಲ ಬಾಸು. ಅಲ್ಲೋ, ಅವ್ರ ಅಂತ್ಯಕ್ಕೆ ಹೋಗಿ ಸ್ವಾರಿ ಕೇಳಿ ಬಾ ಅಂತ ಹೇಳಿ ಕಳಿಸಿದ್ರ ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಹಿಗ್ಗ ಮುಗ್ಗ ತಳಸ್ ಬಂದಿಯಲ್ಲೋ. ನಿನ್ನ ಸಹವಾಸ ಅಲ್ಲೋ ಯಪ್ಪ. ನನ್ನ ಪ್ರಾಣಕ್ಕೆ ಸಂಸ್ಕಾರಕ್ಕೆ ತಂದು ಬಿಟ್ಟಿಯಲ್ಲೋ. ಅನ್ಯಾಯ ಮಾಡಿದವ್ರು ಯಾರೇ ಆಗಿರ್ಲಿ, ಆ ಧನ್ರಾಜ ಆಗಿರ್ಲಿ, ಅವ್ರ ಅಪ್ಪನೇ ಆಗಿರ್ಲಿ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ ಪ್ರಾಣ ಆಗಿದ್ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ಮುಚ್ಕೊಳ್ಳಿ ನಿನ್ನ ಡಬ್ಬಿನ. ಕಂಡಿ ನಿನ್ನಂತ ಸಾವಿರಾರು ಜನರನ್ನ. ನಿನ್ನ ಮಾತು ಕೇಳಿ ನಿನ್ನ ಪ್ರಾಣ ಸ್ನೇಹಿತ ಸೋಡಾ ಬುಡ್ಡಿ ಮ್ಯಾಲೆ ಹೋಗಿಬಿಟ್ಟ. ಅವನಂಗ ನೀನು ಮ್ಯಾಲೆ ಹೋಗಿಬ್ಯಾಡು. ನನ್ನ ಮಾತು ಕೇಳು, ಎತ್ಲಾಗರ ಓಡಿ ಹೋಗಿಬಿಡು. ನಿನ್ನ ಪ್ರಾಣನರ ಉಳಿತೈತೋ. ಏನ್ ಬಾಸ್ ನೀವು ವಕೀಲರಾಗಿ ಅನ್ಯಾಯದ ದಾರಿಲಿ ಹೋಗೋರ್ಗೆ ದಾರಿ ತೋರಿಸ್ತೀರಾ? ಅದೇನೇ ಆಗ್ಲಿ ಬಾಸು, ಈ ನನ್ ಮಕ್ಳಿಗೆ ಗಲ್ಲಿಗೆ ಏರಿಸ್ತೀನಿ. ನನ್ನಂತ ಯುವಕರಿಗೆ ಸ್ಫೂರ್ತಿ ಆಗ್ತೀನಿ. ಅನ್ಯಾಯದ ವಿರುದ್ಧ ಸವಾಲಾಗಿ ನಿಲ್ತೀನಿ. ಅದೇನ್ ಅಕ್ಕನು ಏನು ಬಿಡ್ತಾನೋ ದೇವ್ರಿಗೆ ಹತ್ತಿದ ಮಾತು. ಹಲೋ ಸರ, ಇವನ್ನ ನಾ ದಾರಿಗೆ ತರಬೇಕು ಅಂದ್ರೆ ಇವ ಏನ್ ದಾರಿಗೆ ಬರುದಿಲ್ರಿ, ನೀವ ಒಂದ್ ದಾರಿ ತೋರಿಸ್ಬಿಡ್ರಿ. ಅರ್ಜುನ್ ಸರ್, ಏನಾಯ್ತು ಸರ್? ಅಲ್ಲಲ್ಲಿ ನಾನ್ ನಿನಗೆ ಮೊದಲೇ ಹೇಳಿದೆ, ಅವ್ರು ಸರಿ ಇಲ್ಲೋ, ಅವ್ರ ಸುದ್ದಿಗೆ ಹೋಗ್ಬೇಡ ಅಂತ ಹೇಳಿದ್ರ ಕೇಳಿದ್ಯಾ ನನ್ನ ಮಾತು? ಈಗರ ತಿಳಿತಿಲ್ಲ, ದೇವ್ರ ದೊಡ್ಡವ, ಜೀವ ಉಳ್ದೈತಿ. ಇನ್ ಮ್ಯಾಲ ಇವನ್ನೆಲ್ಲಾ ಬಿಟ್ಟು ಅನಾಥಾಶ್ರಮ ಸೇರಿಬಿಡು. ಇವನ್ನೆಲ್ಲಾ ಯಾಕೆ ಬೇಕಲೇ ಊರು ಸಪರಿ? ನಿಮ್ಮನ್ನ ಒಳಗಡೆ ಬಿಟ್ಟಿರೋದು ಪೇಷಂಟ್ ನ ನೋಡೋದಿಕ್ಕೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕಲ್ಲ. ಅವರು ರೆಸ್ಟ್ ತಗೊಳ್ಬೇಕು. ಮೊದ್ಲು ಆಚೆ ಹೋಗಿ ನೀವು ನಡೀರಿ. ನೀವು ಸುಮ್ನೆ ನೀವು ಇಲ್ಲಿದ್ರೆ ಅವ್ನು ಡಿಸ್ಟರ್ಬ್ ಮಾಡ್ತೀರಾ? ಯಾಕ್ರಿ? ತಡಿಯಲೇ, ನೀನು ಚಿಗವ್ ನೆಳ ಬಿದ್ದ ಹುಟ್ಟಿಯನ ಅಲ್ವಾ? ಇವನ್ ಮುಂದ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿ? ನಡಿ, ಕೋರ್ಟ್ನ್ಯಾಗ ಕೇಸ್ ಸ್ಟಡಿ ಮಾಡೋದೈತಿ. ಹೋಗೋಣ ಬಾ. ಸಾರಿ ಡ್ಯಾಡ್, ನಾನ್ ಬರಲ್ಲ. ಎಷ್ಟು ಸಲ ಹೇಳ್ಬೇಕು ನಾನು ನಿನಗೆ ಡ್ಯಾಡ್ ಅನ್ಬೇಡ, ಸಾಕಾತ್ ನಿನ್ನ ಸಂಬಂಧ. ಸಾರಿ ಸರ್, ಇಲ್ಲಿ ಅರ್ಜುನ್ ನ ಈ ಸ್ಥಿತಿಲಿ ನಾನ್ ಬಿಟ್ ಬರಕ್ಕಾಗಲ್ಲ. ನಿಮ್ ಕೇಸು ಬಾಲುಗೂ ಗೊತ್ತಿದೆ. ಬನ್ನಿ ಬಾಸ್, ಅವ್ರೇನೋ ಕಷ್ಟ ಸುಖ ಮಾತಾಡ್ಕೊತಾರೆ. ನಡ್ರಿ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ. ಬರ್ತೀವ ಚಿಗವ? ಆಯ್ತು, ಹೋಗಿ. ಥ್ಯಾಂಕ್ ಯು ಮೇಡಮ್. ಹಲೋ, ನಾನ್ರಿ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಮಾತಾಡೋದ್ರಿ. ಹೇಳು. ಅವ ಇನ್ನೂ ಬದುಕ್ಯಾನ್ರಿ ಸಾಹೇಬ್ರ. ಏನು ಚುಚ್ಚಿದ್ರು ಏನೂ ಆಗ್ಲಿಲ್ವಾ? ತಲೆಯಾಗ
ಬಾಯಾಗಿನ ಯುಕ್ತಿ ಮೈಯಾಗಿನ ಶಕ್ತಿ ಎಲ್ಲ ಒಟ್ಟುಗೂಡಿಸಿ ನಿಮ್ಮನ್ನ ಮಟ್ಟ ಹಾಕ್ತೀನಂತ ತೊಡಿ ತಟ್ಟೆ ನಿಂತಾನ್ರಿ. ಯಾರ ಹೆಸರು ಕೇಳಿದ್ರೆ ಕಾನೂನೇ ಗಡ 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 ಅಂತ ನಡುಗುತ್ತೋ ಅಂತವನ ಎದುರಿಗೆ ತೊಡೆ ತಟ್ಟವನವನು. ಏಯ್, ಅವನ್ ತೊಡೆನೆ ಕತ್ತರಿಸಿ ಅವನ ಕೈ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಧನರಾಜ ಅಲ್ಲ. ಎಲ್ಲಿದ್ದಾನ ಅವನು? ಅಲ್ಲ, ಯಾಕೆ ಸರ್ಪ್ರೈಸ್ ಆಗಿ ನನ್ನನ್ನು ಕರ್ಕೊಂಡು ಬಂದಿದ್ಯಾ? ಅದಾ, ನಿಮ್ಮ ಅಪ್ಪ ಮೆಣಸಿನ್ಕಾಯಿ ಕೊಡೋ ಟಾರ್ಚರ್ಗೆ ನಿನ್ ಬರ್ಡೇಗೇನು ಕೊಡ್ಸಕ್ಕಾಗಿಲ್ವಲ್ಲ, ಅದಕ್ಕೇನಾದ್ರೂ ಕೊಡ್ಸೋಣ ಅಂತ. ಹೌದಾ? ಏನ್ ಗಿಫ್ಟ್ ಆದ್ರೂ ಕೊಡಿಸ್ತ್ಯಾ? ನಿನ್ನಿಷ್ಟ, ಏನ್ ಬೇಕಾದ್ರೂ ತಗೋ. ನನಗೆ ಈ ಮಾಲ್ ಬೇಕು, ಕೊಡಿಸ್ತ್ಯಾ? ಹಲೋ, ನಾವು ನಿಮ್ಮಷ್ಟು ಸಾವುಕಾರಲ್ಲ, ನಮ್ ರೇಂಜ್ ಕೇಳಿ. ಮಧು, ನೀನ್ ಒಳಗಡೆ ಹೋಗಿ ನಿಂಗೆ ಏನ್ ಬೇಕೋ ಅದು ಸೆಲೆಕ್ಟ್ ಮಾಡು, ನಾನೀಗ ಬಂದೆ. ಬಿಲ್ ಕೊಡ್ಬೇಕು ಅಂತ ಎಸ್ಕೇಪ್ ಆಗ್ತಾ ಇದ್ಯಾ? ಹಾಗೇನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನ್ ಅರ್ಜೆಂಟ್ ಕೆಲ್ಸ? ಆಯ್ತಾ, ಹೋಗು, ಬೇಗ ಬಂದ್ಬಿಡು. ಓಕೆ, ಹಾ, ಸಮಾಧಾನ ಸಮಾಧಾನ. ನಿಮ್ಗೆಲ್ಲ ಮಾಲಲ್ಲೇ ಕೊಡ್ತಿದ್ದೆ, ಪಾಪ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ಕರ್ಕೊಂಬಂದೆ. ಈಗೇನು, ಎಲ್ಲ ಒಬ್ರೊಬ್ರಾಗಿ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಎಲ್ಲೋಗಿದೆ ಎಷ್ಟೊತ್ತು? ನಾನ್ ಶಾಪಿಂಗ್ ಮುಗಿಸಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಅದು ಬೇಗ ಬರೋಣ ಅಂತಾನೆ ಇದ್ದೆ, ಆದ್ರೆ ಬರೋ ದಾರಿಯಲ್ಲಿ ಕೊಬ್ಬಿದ ಕೋಣಗಳು ಸಿಕ್ಕಿದ್ವು, ಕೊಬ್ಬಿಳ್ಸ್ ಬರೋದಕ್ಕೆ ಇಷ್ಟೊತ್ತಾಯ್ತು. ನಡಿ, ನೀನು ಇವಾಗ ಶಾಪಿಂಗ್ ಮಾಡಿ ನಡಿ. ಇಲ್ಲ ಬೇಡ 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 ಮಧು, ನಿನ್ ಬರ್ಡೇ ನೀನ್ ತಗೊಂಡಿಯಲ್ಲ, ಅಷ್ಟು ಸಾಕು. ಬಾ, ಏನೇನ್ ತಗೊಂಡೆ? ನಿನ್ಗೆ ಹೇಳಲ್ಲ, ಹೋಗು.